ಮೈಸೂರು ವಿಶ್ವವಿದ್ಯಾಲಯ ರಾಜ್ಯಪಾಲರಿಂದ ನಾಗಮಂಗಲ ಡಾಕ್ಟರ್ ವಿ ತುಕಾರಾಂಗೆ ಗೌರವ ಪಿಎಚ್ಡಿ ಪ್ರದಾನ. ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಟಿಬಿ ಬಡಾವಣೆಯ ನಿವಾಸಿ ವೆಂಕಟಪ್ಪ ಶಿವಮ್ಮನವರ ಪುತ್ರ ಡಾಕ್ಟರ್ ವಿ ತುಕಾರಾಂರವರಿಗೆ ಮೈಸೂರು ಯೂನಿವರ್ಸಿಟಿಯ ಡಾಕ್ಟರ್ ಡಿ ಸೋನಾರ್ ನಂದಪ್ಪ ಅವರ ಅಮೂಲ್ಯ ಮಾರ್ಗದರ್ಶನದಲ್ಲಿ ಗಣಿತಶಾಸ್ತ್ರ ವಿಷಯದ ಸಂಶೋಧನೆ ನಡೆಸಿ ಮಹಾಪ್ರಬಂಧವನ್ನು ಯಶಸ್ವಿಯಾಗಿ ಮಂಡಿಸಿದ್ದು, ಈ ಒಂದು ಪ್ರಬಂಧವನ್ನು ಮೈಸೂರು ವಿಶ್ವವಿದ್ಯಾಲಯ ಅಂಗೀಕರಿಸಿದೆ. ಮೈಸೂರು ಯೂನಿವರ್ಸಿಟಿ ಸಭಾಭವನದ ಆವರಣದಲ್ಲಿ 106ನೇ ಘಟಿಕೋತ್ಸವ ಸಮಾರಂಭದಲ್ಲಿ ಕರ್ನಾಟಕ ರಾಜ್ಯದ ಗೌರವಾನ್ವಿತ ರಾಜ್ಯಪಾಲರಾದಂಥ ತಾವರ್ ಚಂದ್ ಗೆಹ್ಲೋಟ್ ರವರು ಗಣ್ಯರ ಜೊತೆಗೂಡಿ ನಾಗಮಂಗಲದ ಡಾಕ್ಟರ್ ವಿ ತುಕಾರಾಂರವರಿಗೆ ಪಿಎಚ್ಡಿ ಪದವಿಯನ್ನು ಪ್ರದಾನ ಮಾಡಿದರು. ಪಿಎಚ್ಡಿ ಪುರಸ್ಕಾರ ಪಡೆದಂಥ ನಾಗಮಂಗಲ ತಾಲೂಕಿನ ಮಣ್ಣಿನ ಮಗ ಡಾಕ್ಟರ್ ವಿ ತುಕಾರಾಂ ಮಾತನಾಡಿ, ಈ ಸಾಧನೆಗೆ ಸಹಕಾರ ನೀಡಿದ ಮೈಸೂರು ವಿಶ್ವವಿದ್ಯಾಲಯದ ಗೌರವಾನ್ವಿತ ಉಪ ಕುಲಸಚಿವರಾದಂಥ ಬಿ ಶಂಕರ್ ಅವರಿಗೆ ನಾನು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ ಅಂತ ಹೇಳಿದರು. ಅದರ ಜೊತೆಯಲ್ಲಿ ನನ್ನ ಜೀವನದ ದಿಕ್ಕು ರೂಪಿಸಿದ ನನ್ನ ದಿವಂಗತ ತಂದೆ ತಾಯಿ ವೆಂಕಟಪ್ಪ ಮತ್ತು ಶಿವಮ್ಮ ಅವರ ಆಶೀರ್ವಾದಕ್ಕೆ ನಾನು ಸದಾ ಋಣಿಯಾಗಿರುತ್ತೇನೆ. ಅದೇ ರೀತಿಯಾಗಿ ನನ್ನ ಮಾವ, ಅತ್ತೆಯವರು ಪುಟ್ಟಸ್ವಾಮಿ ಮತ್ತು ಲೀಲಾವತಿಯವರ ಪ್ರೀತಿ ಹಾಗೂ ಆಶೀರ್ವಾದಕ್ಕೂ ನಾನು ಆಭಾರಿಯಾಗಿದ್ದೇನೆ. ನನ್ನ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಸಹಕಾರ ನೀಡಿ ಧೈರ್ಯವನ್ನು ತುಂಬಿ ಪ್ರೇರಣೆಯಾಗಿರುವಂತಹ ನನ್ನ ಆತ್ಮೀಯರು, ನನ್ನ ಕುಟುಂಬಸ್ಥರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸಿದರು. ಪಿಎಚ್ಡಿ ಗಣಿತಶಾಸ್ತ್ರ ನಮಸ್ಕಾರ. ನನ್ನ ಹೆಸರು ತುಕಾರಾಂ ಅವಿ. ನಾನು ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕಿನ ಟಿಬಿ ಬಡಾವಣೆ ನಿವಾಸಿಯಾಗಿದ್ದು, ಗೌರವಾನ್ವಿತ ಡಾಕ್ಟರ್ ಡಿ ಸೋನಾರ್ ನಂದಪ್ಪ ಅವರ ಮಾರ್ಗದರ್ಶನದಲ್ಲಿ ಗಣಿತಶಾಸ್ತ್ರ ವಿಷಯದ ಬಗ್ಗೆ ಸಂಶೋಧನೆ ನಡೆಸಿ ಸಮ್ ಎಕ್ಸ್ಕರ್ಷನ್ ಇನ್ ದ ಥಿಯರಿ ಆಫ್ ಡಾಮಿನೇಷನ್ ಅಂಡ್ ಟೋಪೋಲಾಜಿಕಲ್ ಇಂಡೈಸಿಸ್ ಆಫ್ ಗ್ರಾಫ್ಸ್ ಎಂಬ ಮಹಾಪ್ರಬಂಧವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೇನೆ. ಈ ಮಹಾಪ್ರಬಂಧವನ್ನು ಮೈಸೂರು ವಿಶ್ವವಿದ್ಯಾಲಯವು ಅಂಗೀಕರಿಸಿ 106ನೇ ಘಟಿಕೋತ್ಸವದಲ್ಲಿ ಪದವಿ ಪ್ರದಾನವನ್ನು ಮಾಡಿದ್ದಾರೆ. ಈ ಸಾಧನೆಗೆ ಸಹಕಾರ ನೀಡಿದ ಮೈಸೂರು ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಉಪಕುಲಸಚಿವರಾದ ಬಿ ಶಂಕರ್ ಅವರಿಗೂ ಸಹ ನನ್ನ ಹೃದಯಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ನನ್ನ ಜೀವನದ ದಿಕ್ಕು ರೂಪಿಸಿದ ನನ್ನ ದಿವಂಗತ ತಂದೆ ತಾಯಿ ವೆಂಕಟಪ್ಪ ಹಾಗೂ ಶಿವಮ್ಮ ಅವರ ಆಶೀರ್ವಾದಕ್ಕೆ ನಾನು ಋಣಿ. ಅದೇ ರೀತಿ ನನ್ನ ಮಾವ, ಅತ್ತೆ ಪುಟ್ಟಸ್ವಾಮಿ ಹಾಗೂ ಲೀಲಾವತಿ ಅವರ ಪ್ರೀತಿ ಹಾಗೂ ಆಶೀರ್ವಾದಕ್ಕೂ ನಾನು ಆಭಾರಿಯಾಗಿದ್ದೇನೆ. ನನ್ನ ಪ್ರತಿಯೊಂದು ಹೆಜ್ಜೆಯೂ ಸಹಕಾರ ನೀಡಿ ಧೈರ್ಯ ತುಂಬಿ ಪ್ರೇರಣೆ ನೀಡಿದ ನನ್ನ ಪತ್ನಿ ಪ್ರತಿಭಾ ಹಾಗೂ ನನ್ನ ಪ್ರೀತಿಯ ಮಕ್ಕಳಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಅದೇ ರೀತಿ ನನ್ನ ಸಹೋದರರು ಹಾಗೂ ನನ್ನ ಕುಟುಂಬ ವರ್ಗದವರು, ನನ್ನ ಪತ್ನಿಯ ಕುಟುಂಬ ವರ್ಗದವರು ನೀಡಿದ ಸಹಕಾರ ಹಾಗೂ ಪ್ರೋತ್ಸಾಹಕ್ಕೂ ನಾನು ಕೃತಜ್ಞನಾಗಿದ್ದೇನೆ. ಇದಲ್ಲದೆ ಸದಾ ಬೆಂಬಲವಾಗಿ ನಿಂತ ನನ್ನ ಆತ್ಮೀಯ ಸ್ನೇಹಿತರು, ಗೌರವಾನ್ವಿತ ಗುರುಗಳು ಹಾಗೂ ಹಿರಿಯರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಧನ್ಯವಾದಗಳು.